ಪೂಜೆ ಆಯಿತು. ಮಲ್ಲಿಗೆ ಹೂವು ಇದು ನಾನೇ ತಂದದ್ದು, ಇವಾಗ ನಾನೇ ಮುಟ್ಕೊಳ್ತೆ. ಈಗ ಇನ್ನೊಂದು ಇಲ್ಲಿಂದ ಒಂದು ಗಮ್ ಇರುತ್ತೆ, ಇದನ್ನು ಹಿಂಗೆ ಬಿಡ್ತಿದ್ರೆ ಆಯಿತು. ಏನು ಯಾಕೆ ಹಾಕೊಂಡಿದ್ಯಾ ಅಂತೇಳಿ ಹೇಳಿ ರೈನ್ ಕೋಟ್ ಬಗ್ಗೆನೇ 10 ಕ್ವಶನ್ ಮಾಡಿದ್ದದು. ಎಲ್ಲ ಬೀಜ ಬಿತ್ತನೆಗೆ ಮಾಡೋದ್ರಿಂದ ಇದೆಲ್ಲ ಕಾಮು ತುಂಬ ವಿರಳ. ಪಿಲ್ಲರು ಬೆಕ್ಕನ್ನೇ ತಗೊಂಡು ಬನ್ನಿ ಯಾವುದಕ್ಕೂ ಅಂತ ಹೇಳಿದ್ರು. ಒಳ್ಳೆ ಡಾಕ್ಟರ್. ಎಲ್ಲರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ಏನೋ ತೋರಿಸ್ಬೇಕು. ಟಂಟಡಾಯ್, ಇದು ನಂದು ಹೊಸತ್ತು ಇಯರಿಂಗ್. ಇದು ತಗೊಂಡು 1 ವರ್ಷ ಹತ್ತತ್ರ ಆಗಿದೆ, ಆದರೆ ನಾನು ಇಲ್ಲಿ ತನಕ ಹಾಕಲೇ ಇಲ್ಲ. ಅದಕ್ಕೆ ಇವತ್ತು ಎಣಿಸಿದೆ, ಇವತ್ತು ನಾನು ಇದನ್ನು ಹಾಕ್ತೆ ಎಂತದ್ದು ಕಾಂಬ ಅನ್ಕೊಂಡು ಹೇಳಿ. ಅದಕ್ಕೆ ಈಗ ಇದನ್ನು ಶೋ ಮಾಡ್ತಾ ಇದ್ದೆ ಅಷ್ಟೇ. ಚಂದ ಕಾಣಿಸುತ್ತಾ? ಚಂದ ಕಾಣಿಸ್ಬೋದು ಅಂತ ಅನಿಸಿದೆ. ನಾನು ಇಲ್ಲಿ ತನಕ ಹಾಕಲಿಲ್ಲ, ಹಾಗಾಗಿ ನನಗೂ ಗೊತ್ತಿಲ್ಲ. ಇವಾಗ ಹಾಕ್ತೇನೆ, ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನೊಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ, ಇದನ್ನೇ ಫಸ್ಟ್ ಹಾಕ್ಕೊಳ್ತೆ, ಆಮೇಲೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೆ. ಆಯಿತು, ಹಾಕ್ಕೊಂಡಾಯ್ತು. ಚೆಂದ ಕಾಣಿಸುತ್ತಂತ ಅಂದ್ಕೊಂಡಿದ್ದೇನೆ. ನೀವು ಹೇಳಿ ಹೆಂಗೆ ಕಾಣಿಸುತ್ತೋ? ಚೆಂದ ಆಗುತ್ತಾ ಇಲ್ಲ ಆಡ್ ಕಾಣಿಸುತ್ತಾ? ನಾನು ಕಿವಿಯಲ್ಲಿ ದೊಡ್ಡ ಹಾಕ್ಕೊಂಡಿದ್ದೇನಲ್ಲ ಅದಕ್ಕೆ ಅಂತ ಎಣಿಸುತ್ತೆ. ನಾನು ಯೂಶ್ವಲಿ ಇಷ್ಟಿಷ್ಟು ದೊಡ್ಡದೆಲ್ಲ ಹಾಕೋದಿಲ್ಲ. ನಾನು ಚಿಕ್ಕದು ಪಿನ್ ಹಾಕೋದು, ಗುಂಡು ಪಿನ್ ಕಾಣಂಗಿದ್ದು. ಸಣ್ಣದು ಸ್ಟಡ್ ಬರುತ್ತಲ್ಲ ಅಷ್ಟದ್ದೇ ಹಾಕೋದು. ನಾನು ದೊಡ್ಡ ಹಾಕೋದಿಲ್ಲ. ಏನಾದರೂ ಎಂಥದಾದ್ರೂ ಫಂಕ್ಷನ್ ಇದ್ದರೆ, ಸೀರೆ ಗಿರೆ ಉಟ್ರೆ ಚಂದದಲ್ಲಿ ಎಲ್ಲ ಲೆಹಂಗ ಏನಾದರೂ ಹಾಕಿದ್ರೆ ಮಾತ್ರ ದೊಡ್ಡ ಹಾಕ್ತಾ ಇಲ್ಲ ಅಂದರೆ ನಾನು ಹಾಕೋದಿಲ್ಲ. ಮತ್ತು ಅದು ತುಂಬ ಕಷ್ಟ ಅನ್ಸುತ್ತೆ ನನಗೆ. ಕಿವಿಯಲ್ಲಿ ಏನೋ ಒಂದು ನನ್ನ ಕಿವಿಯೇ 10 kg ಭಾರ ಮೊನಿ ಫೀಲ್ ಆಗ್ತದೆ, ಅದಕ್ಕೆ ನಾನು ಹಾಕೋದಿಲ್ಲ. ಬೇರೆ ಎಂಥ ಕಾರಣ ಇಲ್ಲ. ಇವಾಗ ನಾನೊಂದು ಮೀಶೋದಿಂದ ಒಂದು ಪ್ರಾಡಕ್ಟನ್ನು ತರಿಸಿದ್ದೇನೆ. ಮೊನ್ನೆನೇ ಬಂದಿತ್ತು, ನಾನು ಅನ್ಬಾಕ್ಸಿಂಗ್ ಮಾಡಲಿಲ್ಲ ಇತ್ತು. ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ. ನೋಡ್ತಾ ಇರ್ಬೋದು, ಜೋರು ಮಳೆ ಕತ್ಲಾಯಿತು. ಮಳೆ ಸಹ ಬರ್ಬೋದು ಈಗ, ಆದರೂ ಸಹ ಎಂತ ಮಾಡೋಕ್ಕಿಲ್ಲ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಮತ್ತಿನ್ನೆಂತ ಜಲಿಕಲ್ಲು ಉದುರುತ್ತಾ? ಇಲ್ಲ, ಮಳೆಗಾಲದಾಗ ಮಳೆ ಬಂದೇ ಬರುತ್ತೆ, ಬೇಕು ಸಹ. ಓಕೆ, ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತೇನೆ. ಎಸ್, ಇದೇ ಪ್ರಾಡಕ್ಟ್ ನಾನು ಮೀಶೋದಿಂದ ತರಿಸಿರುವಂಥದ್ದು. ಮೊನ್ನೆನೇ ತರಿಸಿದ್ದೆ, ಇನ್ನೂ ಇದೇ ಮಾಡಲಿಲ್ಲ. ಇದು ಒಂದು ಗಮ್ ಇರುತ್ತಪ್ಪ. ಇದನ್ನ ಓಪನ್ ಮಾಡೋದು ತುಂಬ ಈಸಿ. ಇಷ್ಟೇ ಮಾಡಿದ್ರೆ ಆಯಿತು, ಓಪನ್ ಆಗುತ್ತೆ. ಕೆಲವೆಲ್ಲ ಹತ್ತಿರ ಎಲ್ಲ ಇಟ್ಕೊಂಡು ಸಕ್ಸಸ್ ಮಾಡ್ತಾರೆ, ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಜಸ್ಟ್ ಅದೊಂದು ಗಮ್ ಬಿಡಿಸಿದ್ರೆ ಆಯಿತು. ಈಗ ಇನ್ನೊಂದು ಇಲ್ಲಿಂದ ಒಂದು ಗಮ್ ಇರುತ್ತೆ, ಇದನ್ನು ಹಿಂಗೆ ಬಿಡಿಸಿದ್ರೆ ಆಯಿತು. ಈ ಪ್ಯಾಂಟು ನನ್ನ ಹತ್ರ 3 ಕಲರಲ್ಲಿದೆ. ನಂಗೆ ನಿಜವಾಗಿ ಈ ಪ್ಯಾಂಟ್ ತುಂಬ ಇಷ್ಟ ಆಯ್ತಂತ ಹೇಳಿ ಇದನ್ನು ಇನ್ನೊಂದು ಕಲರಲ್ಲಿ ತರಿಸಿದ್ದೆ. ಏನಂತೇಳಿ ಹೇಳಿದ್ರೆ, ಈ ಕಲರಲ್ಲಿ ನನ್ನ ಹತ್ರ ಅಲ್ಲಿ ಇರೋದೇ 3 ಕಲರು. ಆ 3 ಕಲರಲ್ಲೂ ಒಂದೊಂದು ಪ್ಯಾಂಟ್ ಇದೆ ನನ್ನ ಹತ್ರ. ಒಂದು ಬ್ಲ್ಯಾಕ್, ಆಯ್ತು, ಕಾಫಿ ಅದನ್ನ ಫಸ್ಟ್ ತರಿಸಿರುವಂಥದ್ದು. ಅದಾದ್ಮೇಲೆ ಇಷ್ಟ ಆಯ್ತಂತ ಹೇಳಿ ಅದೇ ಸೇಮ್ ಇದರಲ್ಲಿ ಒಂದು ಬ್ಲ್ಯಾಕ್ ಕಲರ್ದು ತರಿಸಿದೆ. ಅದಾದ್ಮೇಲೆ ಇವಾಗ ಇನ್ನೊಂದು ಕಲರ್ ಸಹ ಇತ್ತು, ಸೊ ಇದನ್ನು ಸಹ ತರಿಸ್ದೆ ಅಂತ ಹೇಳಿ ಇದನ್ನು ಸಹ ತರಿಸಿದೆ. ನನಗೆ ನಿಜವಾಗಿ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ, ಮತ್ತು ಒಳ್ಳೆ ಮೆಟೀರಿಯಲ್ ಸಹ ಇದೆ. ನಿಮಗೆ ಯಾರಿಗಾದರೂ ಬೇಕಿದ್ರೆ ತಗೊಳ್ಬೋದು. ತುಂಬ ಚೆನ್ನಾಗಿದೆ, ಮೆಟೀರಿಯಲ್ ಇರ್ಬೋದು, ಎಲ್ಲವೂ ಅಷ್ಟೇ ಚೆನ್ನಾಗಿದೆ. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಕೇಳಿ, ನಾನು ಕಮೆಂಟನ್ನು ಬೇಕಿದ್ರೆ ಕೊಡ್ತೆ, ಕಮೆಂಟ್ ಬಾಕ್ಸಲ್ಲೇ ಕೊಡ್ತೆ. ಬೇಕಿದ್ರೆ ಕೇಳಿ. ಲಿಂಕ್ ಕೊಡೋದು ಪ್ಯಾಂಟೇ ಕೊಡ್ತೀಯ? ಲಿಂಕ್ ಕೊಡ್ತೆ ಅಷ್ಟೇ, ಪ್ಯಾಂಟ್ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಲಿಂಕ್ ಕಳಿಸ್ತೆ. ಯಾವ್ದಾದ್ರು ಒಂದ್ಸಲ ಹಾಕಿದಾಗ ಹೇಳ್ತಾ ಇದ್ದೆ, ಇದು ನಾನು ಅದರಿಂದ ತಗೊಂಡಿದ್ದು ಅಂತ ಹೇಳಿ. ಇವಾಗಂತೂ ಹಾಕ್ತಾ ಇಲ್ಲ ನಾನು. ಇವಾಗ ನಾನು ಒಂದು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಬೇಕು, ಅದಕ್ಕೆ ಫುಲ್ಲು ಚೂಡಿದಾರ್ ಎಲ್ಲ ಹಾಕೊಂಡು ರೆಡಿಯಾಗಿ ಆಯಿತು. ಇನ್ನು ಹೋಗು. ಮಳೆ ಒಂದು ಜೋರು ಕತ್ಲಾಯ್ತು. ಎಷ್ಟೊತ್ತಿಗೆ ಒಂದು ದೊಡ್ಡ ಮಳೆ ಬರ್ತೈತೆ ಅಂತ ಕಾಯ್ತಾ ಇದ್ದೆ. ದೊಡ್ಡ ಮಳೆ ಬಂದರೆ ಹಾಪಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಈ ಒಂದೇ ನಾವು ಈ ದೊಡ್ಡ ಮಳೆ ಬಪ್ಪದೊಳಗೆ ಪಾಸ್ ಆಗಬೇಕು, ಇಲ್ವಾ ಈ ದೊಡ್ಡ ಮಳೆ ಬಂದಾದ್ಮೇಲೆ ಪಾಸ್ ಆಗಬೇಕು. ಅದೇ ಈಗ ಹಪ್ಪದೆ ಒಳ್ಳೇದೇನು ಅಲ್ಲ, ಹಪ್ಪಲ್ಲ. ಓಕೆ ಬಾಯ್. ಓಕೆ ಬಾಯ್. ಈಗಕ್ಕೆ ಮಾತ್ರ ಬಾಯ್. ನಾನು ಮುಂದುವರಿಸ್ತೇನೆ ವಿಡಿಯೋನ. ನೋಡೋಣ ಎಲ್ಲಿಗೆಲ್ಲ ಹೋಗ್ತೇವೆ, ಏನೆಲ್ಲ ಮಾಡ್ತೇವೆ, ಹೇಗೆಲ್ಲ ಇರುತ್ತೆ ಇವತ್ತಿನ ದಿನ ಅಂತ ಹೇಳಿ ನೋಡುವ. ಅಯ್ಯೋ, ಮಳೆ ಬಂತು. ಈಗ ಈ ಮಳೆ ಕಾದು, ಈ ಮಳೆ ಆದಮೇಲೆ ನಾವು ಹೋಗುದು. ನಾವು ಹೊರಟ ತಕ್ಷಣ ಮಳೆ ಬಂತು. ಮತ್ತು ಇನ್ನೆಂತ ಮಾಡೋದು, ಮಳೆ ಬಂತಲ್ಲ, ಹಂಗೆ ಒಂದು ಚಹಾ ಮಾಡಿ ಕೊಡುವ ಅಂತೇಳಿ ಅನಿಸ್ತು. ಅದಕ್ಕೆ ಇವಾಗ ನಾನು ಚಹಾ ಮಾಡೋಕ್ಕಂತ ಬಂದೆ. ಚಹಾನ ರೆಡಿ ಮಾಡೋಕ್ಕೆ ಮಾಡ್ತಾಯಿದ್ದೆ. ದಡ ಎಂತ ಅಷ್ಟು ದೊಡ್ಡ ಬಸ್? ಹಾಂ ಯಾರು ಹೇಳಿಕೊಡೋದು ಬೇಡ. ಫನ್ನಿ ಅಂದರೆ ಫನ್ನಿ.
ಹೆಂಗಿತ್ತಾ? ಒಳ್ಳೆ ನಾನೇ ಮಾಡೋದು. ಎಂತದ ಉಂಟ ನೋಡಿ ಫ್ರೆಂಡ್ಸ್ ಅಂದ್ಯಲ್ಲ, ನೋಡಿ. ಏನ್ ನೋಡು ಚಂದ ಚಾ ಮಾಡಿ ಕೊಟ್ಟಿದೆ. ಒಬ್ಬ ಕೊಂಡಿ ಹೊಡಿತಲ್ಲ ಲೈಟ್. ಎಸ್, ಇವಾಗ ಮಳೆ ಕಮ್ಮಿ ಆಯ್ತು, ಅದಕ್ಕೆ ಹೊರಟಿತ್ತು. ನಿನ್ನೆ ಫುಲ್ಲು ನನ್ನ ಮೊಬೈಲ್ ಮೇಲೆ ನೀರು ಬಿತ್ತು. ನಿನ್ನೆ ಫುಲ್ಲು ರೈನ್ ಕೋಟು, ಹೆಲ್ಮೆಟ್ ಅದು ಇದು ಎಲ್ಲ ಹಾಕೊಂಡು ಹೋಗಿದ್ದೆ. ಒಂದೇ ಒಂದು ಹನಿ ಮಳೆ ಬರಲಿಲ್ಲ. ಇವತ್ತು ನಾನು ಹಿಂಗೆ ರೆಡಿಯಾಗಿ ಹೊರಗೆ ಬತ್ತ ಮಳೆ, ಜೋರು ಮಳೆ, ತೋಡಂಗೆಲ್ಲ ನೀರು ಬಂದಾಯ್ತು, ಅಷ್ಟು ಮಳೆ ಬಂತು. ಈಗ ಏನು ಮಾಡೋಕ್ಕಿಲ್ಲ, ಈಗ ವಾಪಸ್ ರೈನ್ ಕೋಟ್ ಹಾಕೊಂಡು ಹೊರಡು. ಬಾಯ್. ಸ್ವರ ಇದ್ದೀರಿ ಇವಾಗ? ಇದೇನಿದು? ಏನಕ್ಕೆ ಹಾಕೊಂಡಿದ್ದು? ಯಾಕದು ಅಂತಿದ್ದ ಅವಳಿಗೆ. ಅದೇ ಅವಳಿಗೆ ಇನ್ನೂ 2 ವರ್ಷ ಆಗ್ತಾ ಇದೆ ಅಷ್ಟೇ. ಇವಾಗ ಒಂದೊಂದೇ ವಿಷಯಗಳ ಬಗ್ಗೆ ಅವಳು ತಿಳ್ಕೊಳ್ಳುವಂತ. ಅದೇನಿದು? ಎಂತ ಫಸ್ಟ್ ಟೈಮ್ ಏನ್ ಕಂಡ್ರು? ಯಾಕೆ ಹಾಕೊಳ್ಳೋದು? ಏನದು? ಯಾಕೆ ಅದು ಹಾಗೆ ಮಾಡೋದು? ಹೇಗೆ ಅದು? ಸ್ವರ ಎಲ್ಲಾದ್ರೂ ಇದ್ರೆ ಇದು ಏನು, ಯಾಕೆ ಹಾಕೊಂಡಿದ್ಯಾ ಅಂತೇಳಿ ಹೇಳಿ ರೈನ್ ಕೋಟ್ ಬಗ್ಗೆನೇ 10 ಕ್ವಶನ್ ಮಾಡ್ತಿದ್ಲು. ಓಕೆ ಬನ್ನಿ ಎಲ್ಲರೂ ಹೋಗೋಣ. ಇದೆಲ್ಲ ನಟ್ಟಿ ಮಾಡೋಕಂತೇಳಿ ಹೇಳಿ ಮಾಡಿಟ್ಟದ್ದು. ಎಲ್ಲ ಬೀಜ ಬಿತ್ತನೆಗೆ ಮಾಡೋದ್ರಿಂದ ಇದೆಲ್ಲ ಕಾಮು ತುಂಬ ವಿರಳ. ಟಿಲ್ಲರ್ ಊಡ್ತಿತ್ತು ನೋಡಿ, ಅಕ್ಕಿ ಹಾರ್ತಿದೆ, ಟಿಲ್ಲರ್ ಊಡ್ತಿದೆ. ಇನ್ನು ಹೆಂಗಸರೆಲ್ಲ ಒಂದು ಅರ್ಧ ಆಗಿ ಒಯ್ದಿರು, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ, ಇನ್ನು ಇಷ್ಟಾಗಿ ಒಯ್ದು ಹೆಂಗಸರೆಲ್ಲ ಬರ್ತಿದ್ರು ಓಲ್ ಕಡೆ ಬಿಡುಗಳು ಅಲ್ಲ. ಯಾರಿಗಾದರೂ ಇದು ಯಾವ ಪ್ಲೇಸ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬೀಜ ಏನಪ್ಪ ಇಲ್ಲ, ಲಾಸ್ಟ್ ಟೈಮ್ ಇದು ಮಾಡಿರಲ್ಲ. ನಮ್ಮನೆ ಬೆಕ್ಕು ಒಂದು 2 ದಿನ ಆಯಿತು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಹಾಲು ಕುಡಿತಾ ಇಲ್ಲ, ಅನ್ನೂ ತಿಂತಾ ಇಲ್ಲ. ಅದಕ್ಕೆ ಎಂತಾಯಿತು ಕಾಂಬ ಅಂತೇಳಿ ಹೇಳಿ ವಿಚಾರಿಸ್ಕೊಂಡಪ್ಪ ಅಂತೇಳಿ ಹೇಳಿ ಮದ್ದು ತಗೊಂಡಪ್ಪ ಅಂತೇಳಿ ಹೇಳಿ ಪಶು ಚಿಕಿತ್ಸಾಲಯಕ್ಕೆ ಬಂದಿದ್ವಿ. ಇವಾಗ ನೋಡೋಣ, ಬೆಕ್ಕನ್ನೇ ತಗೊಂಡು ಬನ್ನಿ ಯಾವುದಕ್ಕೂ ಅಂತ ಹೇಳಿದ್ರು. ಒಳ್ಳೆ ಡಾಕ್ಟ್ರ್ ಚಂದ ಮಾತಾಡ್ತಾರೆ. ನನ್ನ ಹತ್ರ ಇದೆ, ನೀವೇ ಬಿಡು, ನಾ ಕೂತ್ಕೊಂತೇವೆ. ಕೊಡು. ಇವಾಗ ಒಂದು 2 ಗಂಟೆ ಹಾಗೆ ವಾಪಸ್ಸು ಬೆಕ್ಕನ್ನು ಕರ್ಕೊಂಡು ಬರಬೇಕು. ಅವ್ರು ಸ್ವಲ್ಪ ಬೆಕ್ಕು ಇದ್ರೇ ಈಸಿ ಆಗುತ್ತೆ ಅಂತ ಹೇಳಿದ್ರು. ಸಿಂಟಮ್ಸ್ ನೋಡಿ ಕೊಡೋದಕ್ಕಿಂತ ಸ್ವಲ್ಪ ನೋಡಿಕೊಂಡು ಅದಕ್ಕೆ ಏನಾಗಿದೆ ಅಂತ ನೋಡ್ಕೊಂಡು ಕೊಡೋದು ಉತ್ತಮ ಅಂತ ಹೇಳಿದರು. ಅದೇ ಸಹ ನಂಗೆ ಓಕೆ ಅಂತ ಅನಿಸ್ತು. ಅದಿಲ್ಲ, ಬೆಕ್ಕನ್ನ ಕರ್ಕೊಂಡು ಬರ್ತಂತೇಳಿ ಹೇಳಿ ನಾವೀಗ ಹೊರಡ್ತಾಯಿತ್ತು ಮನೆಗೆ. ನಾವು ಸಹ ಊಟ ಮಾಡಿ ಬೆಕ್ಕಿನ ನಿಧಾನಕ್ಕೆ ಕರ್ಕೊಬಪ್ಪ. ಇದೇ ಬೆಕ್ಕು ಸರಿ ಕಟ್ಟು ಊಟ ಮಾಡೋದಿಲ್ಲ. ಇಲ್ಲಿ ಕೊಡ ವಿಕಣ್, ಎಂತಕ್ಕೆ ಊಟ ಮಾಡೋದಿಲ್ಲ ನೀನು? ಡಾಕ್ಟ್ರ್ ಹೇಳಿ ನೀನು ಕರ್ಕೊಬಪ್ಪಕ್ಕೆ. ಪಾಪ ಹಾಂ ಬಂಗಾರಿ, ನಿನ್ನೂ ಕರ್ಕೊಬ ಕೇಳಿರ್. ಚುಂಕಿ ಅಬ್ಬಿನೂ ಕರ್ಕ ಬನ್ನಿ ಅಂದಿರ್, ಬತ್ತೀಯಾ? ಪುತ್ರೇತಿ ಬ್ರಹ್ಮಚಾರಣೆ ಸಂಗಭ್ಯೋ ನಮಃ. ಓಂ ಧ್ಯಾಯಾಮಿ ಆವಾಹಯಾಮಿ ಆಸನಂ ಕಲ್ಪಯಾಮಿ ಸ್ವಾಗತಂ ಪಾದಾರವಿಂದೋಃ. ದೀಪೋಯಂ ಹೃದಯ ಗರ್ಷತಾಂ ದೀಪಂ ದರ್ಶಯಾಮಿ ಲೋಕಾದೀಪಾನಂತರ ಆಚಮನಂ ಸಮರ್ಪಯಾಮಿ ನೈವೇದ್ಯಾರ್ತೆ ಮಂ. ಯಾ ವೀಣಾ ವರದಂಡಮಂಡಿತಕರಾಜಾ ಶ್ವೇತಪದ್ಮಾಸನಂ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭತಿರ್ವೈ ದೇವೈ ಸದಾ ಪೂಜಿತಾಂ सा मां पातु सरस्वती भगवती निःश्वेतदाढ्याभहां. रविशजकुजसौम्यशक्रबन्धतशक्रः दिनकरसुतराहुकेशवक्षेत्रपालाः कमरधरमण्डितैः दीपैर्नीराजये देवी प्रणवाधीशनाभविः. चूण्डिदेवताभ्यो नमः. मङ्गलनिधाचलं दर्शयामि.
ಬೇರೆ ಮಾಡಿದ. ಇವತ್ತು ನಮ್ಮ ಮನೇಲಿ ಒಂದು ಸಣ್ಣ ಪೂಜೆ ಇದೆ, ಸೊ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇರೋದು. ಮನೆಯಲ್ಲಿ ಪೂಜೆ, ಮನೆ ಹಿಂದ್ಗಡೆನೇ ಒಂದು ದೇವ್ರ ಕಲ್ಲು, ಅಂದರೆ ಈ ಸ್ಥಳದ್ದಂತೇಳಿ ಹೇಳಿ ದೇವರಿರುತ್ತಲ್ಲ, ಹಾಗೆಯೇ ನಮ್ಮದು ದೇವರಿತ್ತು. ಅದಕ್ಕಿವತ್ತು ಪೂಜೆ ಮತ್ತು ನಮ್ಮದು ಭೋಗ ತಂಬಿಲ ಎಲ್ಲ ಇತ್ತು. ಈಗ ಅದೊಂದೇ ಬಾಕಿ ಉಳಿದದ್ದು. ಇವತ್ತೇ ಮಾಡುವಂತ ಎಣಿಸಿ ಎಲ್ಲ ರೆಡಿ ಮಾಡ್ಕೊಂಡಿತ್ತು. ಇವತ್ತು ಒಳ್ಳೆ ಕೋಳಿ ಊಟ. ಇವತ್ತು ನಮ್ಮದು ಪೂಜೆ ಆಯಿತು, ಅಡಿದು ಪೂಜೆ ಆಯಿತು. ಮಲ್ಲಿಗೆ ಹೂವು ಇದು ನಾನೇ ತಂದದ್ದು, ಇವಾಗ ನಾನೇ ಮುಟ್ಕೊಳ್ತೆ. ಅವ್ರು ಕೂಕಡಿರಷ್ಟೇ ನಾವು ಗೊಪ್ಪತ್ತಿಂಗೆ. ಒಂದು 50 to 70% ಆಯಿತು. ಟಾಂಟಡೋಯ್. ಎಸ್, ಇದೀಗ ಸ್ವಲ್ಪ ಹುಷಾರಾಯಿತು, ಹಾಲು ಸಮೇತ ಕುಡಿತಾ ಇತ್ತು. ಕುಡಿ ಬಂಗಾರಿ. ಮತ್ತೆಲ್ಲ ಕೆಲ್ಸ ಸಾಕು.